ಏನಾಯ್ತು ಅದಕ್ಕೆ? ಭುವನೇಶ್ವರಿ ಯಾರೋ? ಅದಕ್ಕೆ ಅದು ಏನ್ ಕೇಳ್ತಿದ್ದೀರಾ? ಆ ಭುವನೇಶ್ವರಿ ಎಲ್ಲಿರ್ತಾಳೆ? ಅವಳು ಬಂದೆ ಎಲ್ಲಿದೆ ಅಂತ ನೀನು ಗೊತ್ತಾ? ತಾರಾ, ನಾವ್ ಈ ಕೂಡಲೇ ಅಲ್ಲಿಗೆ ಹೋಗ್ಬೇಕು. ಒಂದ್ ವೇಳೆ ನಿನಗೆ ಬರಕ್ ಆಗ್ಲಿಲ್ಲ ಅಂದ್ರೆ ಹೇಳ್ಬಿಡು, ನಾನು ಒಬ್ಳೆ ಹೋಗಿ ಅವಳ ಎದುರು ನಿಂತು ಮಾತಾಡ್ತೀನಿ. ಅದಕ್ಕೆ ನೀವ್ ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಟೆನ್ಷನ್ ಆಗದೆ ಇರುತ್ತಾ ತಾರಾ? ಇದು ನಿಮ್ಗೆ ಸಣ್ಣ ಸಮಸ್ಯೆ ತರ ಕಾಣಿಸ್ತಿದ್ಯಾ? ನಮ್ಮ ಆಸ್ಪತ್ರೆ ಈಗ ಅವ್ರ ಕೈಯಲ್ಲಿದೆ. ಇದೇ ರೀತಿ ಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಪಾಪ ಆ ಕರುಣಾನಿಧಿ ಇಬ್ರು ಮುಖ ನೋಡಕ್ಕಾಗ್ತಾ ಇಲ್ಲ. ಅವರಿಬ್ರು ಹೀಗೆ ಹಗಲು ರಾತ್ರಿ ನಿದ್ದೆ ಊಟ ಬಿಟ್ಟು ಕೆಲಸ ಮಾಡ್ತಿದ್ರೆ ಆರೋಗ್ಯದ ಗತಿ ಏನಾಗ್ಬೇಡ. ಬೇರೆ ಯಾರಿಗೂ ಈ ವಿಚಾರ ಗೊತ್ತಾಗ್ಬಾರ್ದು ಅಂತ ಪಾಪ ಅವನೊಬ್ನೇ ಎಲ್ಲದನ್ನು ಮನ್ಸಲ್ಲಿ ಇಟ್ಕೊಂಡು ಕಷ್ಟ ಪಡ್ತಿದ್ದಾನೆ. ಇದಕ್ಕೆಲ್ಲ ಒಂದ್ ಪರಿಹಾರ ಕಂಡಿಡಿಲೇಬೇಕು ತಾರಾ. ಅವ್ರ ಕಷ್ಟ ನನ್ಗೂ ಗೊತ್ತಿದೆ ಅದಕ್ಕೆ, ಆದ್ರೆ ಗೊತ್ತಿದ್ಮೇಲೆ ಯಾಕೆ ನನಗೆ ಹೇಳಲಿಲ್ಲ? ಈ ವಿಷಯ ಮನೇಲಿ ಹೇಳಿದ್ರೆ ಎಲ್ಲರಿಗೂ ನೋವಾಗುತ್ತೆ. ಅದಕ್ಕೆ ಹೇಳೋದೇ ಬೇಡ ಅಂತ ಕರ್ಣ ಕಂಡೀಷನ್ ಹಾಕಿದ್ದ. ಹಾಗಾಗಿ ನಾವೆಲ್ಲರೂ ಸುಮ್ಮನಾಗಿದ್ವಿ. ಸರಿ ಆಯ್ತು, ಆದ್ರೆ ಈ ಭುವನೇಶ್ವರಿ ಯಾರು? ಅವಳು ಯಾರು ಅಂತ ನನಗ್ ಗೊತ್ತಿಲ್ಲ. ಅವಳು ಯಾಕೆ ನಮಗ್ ತೊಂದರೆ ಕೊಡ್ತಿದ್ದಾಳೆ? ಅವಳ ಉದ್ದೇಶ ಏನಾದ್ರೂ ಏನು? ಅವಳಿಗೂ ನಮ್ಮ ಕುಟುಂಬಕ್ಕೂ ಏನ್ ಸಂಬಂಧ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಅವಳು ತುಂಬಾ ಪವರ್ಫುಲ್ ಅನ್ನೋದಷ್ಟೇ ಗೊತ್ತು. ಭುವನೇಶ್ವರಿ ಗ್ರೂಪ್ ಆಫ್ ಕಂಪನೀಸ್ ಅಂತ ನಡೆಸ್ತಿದ್ದಾಳೆ ಅನ್ನೋ ವಿಷಯ ಮಾತ್ರ ಗೊತ್ತಾಯ್ತು. ಅವಳು ಎಲ್ಲಿರ್ತಾಳೆ? ತಿಳ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಪಬ್ಲಿಕ್ ಅಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಇಂಥ ಕೆಲಸ ಮಾಡೋರು ಪಬ್ಲಿಕ್ ಬರೋ ಧೈರ್ಯ ಇದ್ರೆ ತಾನೆ. ಅದೇನಾದ್ರೂ ಇರ್ಲಿ, ಮೊದ್ಲು ಅವಳು ಎಲ್ಲಿರ್ತಾಳೆ ಅಂತ ಪತ್ತೆ ಹಚ್ಚು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಭುವನೇಶ್ವರಿ ಜೊತೆ ಮಾತಾಡ್ಬೇಕು. ನನ್ಗೂ ಇದೆಲ್ಲ ಬೇಗ ಸಾಲ್ವ್ ಮಾಡ್ಬೇಕಾಗಿದೆ ಅದಕ್ಕೆ. ಆದ್ರೆ ಒಂದು ವಿಷಯ ಮರಿಬೇಡಿ, ಅವಳು ನಾವು ಅನ್ಕೊಂಡಿರೋಕ್ಕಿಂತ ತುಂಬಾ ಡೇಂಜರಸ್. ಆವೇಶದಲ್ಲಿ ಏನು ಮಾಡಕ್ಕಾಗಲ್ಲ. ಅದಕ್ಕೆ ತಾನೆ ನಾನು ಕರುಣಾನಿಧಿ ಎಲ್ಲರೂ ಸುಮ್ಮನಿದ್ದೀವಿ. ಆದ್ರೆ ಅತ್ತೆಗೆ ಇಡೀ ಆಸ್ಪತ್ರೆ ಅವಳ ಕೈಗೆ ಹೋಗಿದೆ ಅಂತ ಗೊತ್ತಾಗೋ ಮೊದ್ಲೇ ಇದಕ್ಕೊಂದು ಪರಿಹಾರ ಕಂಡ್ಕೋಬೇಕು. ನಾನು ಇದೇ ಕೆಲ್ಸದ ಮೇಲೆ ಓಡಾಡ್ತಾ ಇದ್ದೀನಿ. ಆದಷ್ಟು ಬೇಗ ಭುವನೇಶ್ವರಿ ಎಲ್ಲಿದ್ದಾಳಂತ ಕಂಡು ಹಿಡಿತೀನಿ. ಯು ಡೋಂಟ್ ವರಿ ಅತ್ತೆ. ಕರ್ಣನ್ ಒದ್ದಾಟ ನನ್ ಕೈ ನೋಡಕ್ ಆಗ್ತಿಲ್ಲ ತರ. ಆದಷ್ಟು ಬೇಗ ಏನಾದ್ರೂ ಮಾಡು. ನಾನು ನಿನ್ ಜೊತೆ ಬರ್ತೀನಿ. ಸರಿ ಅದಕ್ಕೆ. ಅಮ್ಮಂಗೆ ಆಲ್ರೆಡಿ ವಿಷಯ ಗೊತ್ತಾಗಿದೆ. ಇನ್ನು ಅಜ್ಜಿ ಗೊತ್ತಾಗೋ ಮೊದಲು ನಾವು ಈ ಸಿಚುವೇಶನ್ ಸಾಲ್ವ್ ಮಾಡಲೇಬೇಕು. ಈ ವಿಷಯ ನನಗೆ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅತ್ತೆ? ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ವಲ್ಲ. ಕರ್ಣ, ಈ ಆಸ್ಪತ್ರೆ ನಮ್ಮೆಲ್ಲರಿಗೂ ಸೇರಿದ್ದು. ಅಪ್ಪನ ಜೀವಮಾನದ ಆಸೆ ಇದು. ಅಷ್ಟು ಸುಲಭಕ್ಕೆ ಇವರೆಲ್ಲ ಸೇರಿ ಧೂಳಿಪಟ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನೀನು ಹೇಗೆ 100% ಎಫರ್ಟ್ಸ್ ಹಾಕಿ ಹೋರಾಡ್ತಿದ್ಯೋ ಹಾಗೆ ನಾನೊಂದು 25% ಪ್ರಯತ್ನ ಮಾಡೋಕ್ಕಾಗಲ್ವಾ? ಆದ್ರೆ ಭುವನೇಶ್ವರಿ ಅವ್ರ ಹತ್ರ ನೇರವಾಗಿ ಮಾತಾಡ್ದಿದ್ದನ್ನ ಸರಿ ಮಾಡೋಕ್ಕಾಗಲ್ಲ. ನನ್ಗೆ ಒಂದಿನ ಟೈಮ್ ಕೊಡು. ರಾತ್ರಿ ಒಳಗೆ ಒಂದು ಒಳ್ಳೆ ಸುದ್ದಿ ಜೊತೆ ಬರ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಪ್ಲೀಸ್ ಅಲ್ಲಿ ತನಕ ಸ್ವಲ್ಪ ತಾಳ್ಮೆ ಇಟ್ಕೋ. ಆಮೇಲೆ ಬೇಕಾದ್ರೆ ನೀನು ಏನಾದರೂ ಮಾಡ್ಕೋ. ಜಸ್ಟ್ 1 ಡೇ ಟೈಮ್ ಕೊಡು. ಸೀತಾ ಅಲ್ಲ, ಭುವನೇಶ್ವರಿ. ನಾನೀಗ ಭುವನೇಶ್ವರಿ. ಹೆಸರಷ್ಟೇ ಅಲ್ಲ, ನೀನು ತುಂಬಾ ಬದಲಾಗಿದೆಯಾ. ನೀನು ಯಾಕೆ ಇಲ್ಲಿಗೆ ಬಂದೆ? ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ನನ್ನ ಮಾತನ್ನ ಒಂದೇ ಒಂದ್ಸಲ ಕೇಳಿಸ್ಕೋ ಸೀತಾ. ಯಾರ ಮಾತು ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಆಗ್ಲಿ ಅವಶ್ಯಕತೆ ಆಗ್ಲಿ ನನಗಿಲ್ಲ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಸ್ಪಿಟ್ಲನ್ನ ಭಿಕ್ಷೆ ಬಿಡ್ತಿದ್ಯಾ ಅಲ್ವಾ? ಅಂಥದ್ದೇನಾದ್ರೂ ಭ್ರಮೆ ನಿನ್ನ ತಲೆಯಲ್ಲಿದ್ರೆ ಬಿಟ್ಟಾಕು. ರಮೇಶ್ ನನ್ನ ಸ್ವಂತ ಅಣ್ಣ ಆಗಿದ್ರು, ನನ್ನ ಶತ್ರು. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಇದಕ್ಕಿಂತ ಡಬಲ್ ರಿವೆಂಜ್ ತಗೋತಿದ್ದೆ. ವಶಿಷ್ಠ ಹಾಸ್ಪಿಟಲ್ ನಿನ್ ಕಂಟ್ರೋಲಿಗೆ ತಗೊಂಡಿದ ತಕ್ಷಣ ಅಣ್ಣ ಆಗ್ಲಿ ಅವ್ರ ಫ್ಯಾಮಿಲಿ ಆಗ್ಲಿ ಕಷ್ಟ ಅನುಭವಿಸುತ್ತೆ ಅಂತ ನೀನ್ ಅನ್ಕೊಂಡಿದ್ರೆ ಸಾರಿ ಟು ಸೇ ಅದಕ್ಕಿಂತ ದೊಡ್ಡ ತಪ್ಪಿನ್ಯಾವುದೂ ಇಲ್ಲ. ತಪ್ಪು ಸರಿ ಇದನ್ನ ನಿರ್ಧಾರ ಮಾಡೋದು ನಾನು, ನೀನಲ್ಲ. ಎಷ್ಟು ವರ್ಷ
ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇರೋ ಕುಟುಂಬದಿಂದ ಈಗೊಬ್ರು ಬಂದು ಮಾತಾಡಿಸ್ತಿದ್ದಾರೆ ಅಂದ್ರೆ ಅದ್ರ ಹಿಂದಿರೋ ಉದ್ದೇಶ ಗೊತ್ತಾಗದೇ ಇರೋಷ್ಟು ಪೆದ್ದಿ ನಾನಲ್ಲ. ನೆನಪಿರ್ಲಿ, ನಾನು ಮಾರಿಗುಡಿ ಸೀತಾ ಅಲ್ಲ, ಕೋಟಿ ಬೆಲೆ ಬಾಳೋ ಸಾಮ್ರಾಜ್ಯ ಕಟ್ಟಿರೋ ಭುವನೇಶ್ವರಿ. ನಿನ್ನ ಅನುಮಾನ ಒಪ್ತೀನಿ ಸೀತಾ, ಆದ್ರೆ ನನ್ ಕಥೆ ಕೇಳದ್ಮೇಲೆ ನೀ ನನ್ನನ್ನ ನಂಬ್ತೀಯ ಅನ್ನೋ ವಿಶ್ವಾಸ ನನಗಿದೆ. ನಿನ್ ಬದುಕಿಗೂ ನನ್ ಬದುಕಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಸೀತಾ. ನಾನು ಅಣ್ಣನ್ ಸ್ವಾರ್ಥ ಅಹಂಕಾರಕ್ಕೆ ನನ್ ಪ್ರೀತಿ ಕಳ್ಕೊಂಡೆ, ನಾ ಹೆತ್ತಿರೋ ಮಗುನು ಕಳ್ಕೊಂಡೆ. ಏನ್ ಹೇಳ್ತಿದ್ದೆ ತಾರಾ? ಸಾರಿ ಮೇಡಮ್, ನಿಮ್ಮ ಮಗು ಉಳಿಸ್ಕೊಳಕ್ಕಾಗ್ಲಿಲ್ಲ. ನನ್ ಮಗು ನನಗ್ ಬೇಕು. ಜೀವಂತ ಇದ್ರು ಶವ ಆಗ್ಬಿಟ್ಟೆ ಸೀತಾ ನಾನು. ಅದಕ್ಕೆ ಅಣ್ಣನ ಜೀವನನ ಸರ್ವನಾಶ ಮಾಡೋ ನಿರ್ಧಾರಕ್ಕೆ ಬಂದೆ. ಅವನ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತಾನೆ ಇನ್ನೂ ಆ ನರಕದಲ್ಲಿದ್ದೀನಿ. ಯಾವಾಗ ಆಸ್ಪತ್ರೆ ನಿನ್ ಕೈಗೆ ತಗೊಂಡ್ಯೋ, ಇಷ್ಟು ವರ್ಷ ಒಳಗಡೆ ಕೆಂಡದ ತರ ಇದ್ದ ಸೇಡು ಹೊಗೆಯಾಡೋಕ್ ಶುರು ಆಗಿದೆ.